ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡಿಲ್ಲ, ಡೈರೆಕ್ಟ್ ನಮ್ಮ ಸೆಲೆಕ್ಟ್ ಮಾಡಿದ್ರು ಅಷ್ಟೇ. ಸೊ ನಾವು ಆರ್ಟಿಸ್ಟ್ ಅಷ್ಟೇ. ನಾವು ಇಲ್ಲಿ ಮಾಡ್ತೀವಿ, ಇನ್ನೊಂದು ಮೂವಿ ಮಾಡ್ತೀವಿ, ಮತ್ತೊಂದು ಮೂವಿ ಮಾಡ್ತೀವಿ. ನಮಗೆ ನಾವು ಸೆಲೆಕ್ಟ್ ಮಾಡೋದಿಲ್ಲ. ಸೆಲೆಕ್ಟ್ ಮಾಡೋದು ಸ್ಟಾರ್ಗಳು, ಹೀರೋಗಳು ಮಾತ್ರ. ಸ್ಟೋರಿನ ಸೆಲೆಕ್ಟ್ ಮಾಡೋದು, ಅವ್ರು ಓಕೆ ಅಂದಮೇಲೆ ಬೇರೆ ಬೇರೆ ಕಾಸ್ಟಿಂಗ್ ಆಗುತ್ತೆ, ನಮಗೆ ಕೆಲ ಕಾಲ್ ಮಾಡೋದು ಅಷ್ಟೇ. ಓಕೆನಾ? ಈ ಮೂವಿ ನಮ್ಮ ಡೈರೆಕ್ಟ್ ಸೆಲೆಕ್ಟ್ ಮಾಡಿದ್ದು. ನಾನು ಫಸ್ಟ್ ಒಂದು ತುಂಬ ರೋಲ್ ಇರುವಂಥ ಮೂವಿ ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಮಾಡಿದ್ರು. ಅದನ್ನ ಮಾಡೋಕ್ಕಾಗಿಲ್ಲ. ಆಮೇಲೆ ಒಂದು ಇಂಪಾರ್ಟೆಂಟ್ ರೋಲು ಒಂದೇ ದಿವಸ ಬಂದ್ರೂ ತುಂಬ ಎಫೆಕ್ಟಿವ್ ಆಗಿದೆ ಈ ರೋಲ್ ಅಂತ ಹೇಳ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು. ಸೊ ಅವ್ರು ನರೇಷನ್ ಮಾಡಿದ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಓಕೆ ಅಂದೆ. ಮೂವಿ ಮಾಡಿದ್ದೀವಿ. ಹೋಗಿ ಆನ್ ಸೆಟ್ಟಲ್ಲಿ ಕೂಡ ತುಂಬ ಒಳ್ಳೆ ಏನು ಎಕ್ಸ್ಪೀರಿಯನ್ಸ್ ಆಯಿತು. ಈಗ ನಾನು ಅವರ ಇಂಟರ್ವ್ಯೂಸ್ ನೋಡ್ತಾ ಇದ್ದೆ. ಇದೊಂದು ಫಿಕ್ಷನ್ ಆದಂಥ ಸ್ಟೋರಿ ಇದು. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಮಾಡಿದ್ದೀವಿ ಅಂತ ಅವ್ರು ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರು. ಅದಕ್ಕೆ ಕೇಳಿದಾಗ ನಮಗೆ ಖುಷಿ ಆಯಿತು. ಮೂವಿ ನೋಡಿದವರೆಲ್ಲ ಇಲ್ಲಿದ್ದಾರೆ. ಇವರು ಹೇಳೋ ಮಾತುಗಳನ್ನ ಹೇಳಿದಾಗ ಖಂಡಿತ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ, ಜನರಿಗೆ ತುಂಬ ಖುಷಿ ಪಡಿಸುತ್ತೆ. ಮಲಯಾಳಂ ಮೂವಿ ನಾವು ಏನು ಇಷ್ಟಪಡ್ತಿದ್ವಿ ಅದೇ ಥರ ಮಾಡಿದ್ದಾರೆ. ಅದು ಕೂಡ ಖುಷಿ ಏನಂದರೆ ಕನ್ನಡ ಮತ್ತು ಮಲಯಾಳಂ ಎರಡರಲ್ಲೂ ಮಾಡಿದ್ದಾರೆ. ಹಾಗಾಗಿ ಇಲ್ಲ ಮಲಯಾಳಂ ನಾವು ಯಾವತ್ತು ಡಬ್ ಮಾಡಿಲ್ಲ, ಯಾಕಂದರೆ ಆ ಲ್ಯಾಂಗ್ವೇಜ್ ಮೇಲೆ ನಮ್ಗೆ ಗ್ರಿಪ್ ಇಲ್ಲಲ್ಲ. ಸೊ ಕನ್ನಡ ನಾವು ಮಾಡಿದ್ದೀವಿ, ಮಲಯಾಳಂನ ಅಲ್ಲೇವರೇ ಮಾಡಿದ್ದಾರೆ. ಯಾಕಂದರೆ ನಂಗೆ ಪ್ರತಿ ಸರಿ ಹಾಕಿದಾಗ ಖುಷಿನೇ ಇದೆ. ಯಾಕಂದರೆ ಭಾಳಷ್ಟು ಸಿನಿಮಾ ನನಗೆ ಕಾಕಿನೇ ಜಾಸ್ತಿ ಹೊಲ್ದು ಬಂದಿರೋದು. ಇದರಲ್ಲಿ ಏನಂದರೆ ಒಂದು ಹೆಡ್ ಕಾನ್ಸ್ಟೇಬಲು, ಒಂದು ಡೀಸೆಂಟ್ ಪಾತ್ರ, ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು. ನಿಜವಲ್ಲ ಅದೊಂದು ಖುಷಿ. ಅಂದರೆ ಈ ಎಲ್ಲ ಕಡೆನೂ ಕೆಲವೊಂದು ಪ್ಲಸ್ಸು ಮೈನಸ್ಸು ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ, ಒಳ್ಳೆಯವರು ಕೆಟ್ಟವರು ಅಂತ. ಅದರಲ್ಲಿ ಒಂದು ಕೆಟ್ಟದನ್ನು ನಡೀತಿದ್ರು ಕೂಡ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಥರ ಒಂದು ಒಳ್ಳೆಯ ಪಾತ್ರ ನಮ್ಮದು. ಒಂದು 4 ಜನ ಇರ್ತೀವಿ ಅದರಲ್ಲಿ. ನೀಟಾಗಿದೆ. ನಿಜವಾಗ್ಲೂ ಚಿರಋಣಿ ನಿರ್ದೇಶಕರಿಗೆ. ಒಂದು ಒಳ್ಳೆಯ ಪಾತ್ರ, ಆಮೇಲೆ ತುಂಬ ದಿನ ಕೊಟ್ಟಿರುವಂಥ ಪಾತ್ರ ಇದು. ಚೆನ್ನಾಗಿದೆ. ಇದರಲ್ಲೂ ಕ್ಯಾರೆಕ್ಟರ್ ತುಂಬ ವಿಭಿನ್ನವಾಗಿದೆ. ಯಾಕಂದರೆ ಇದೊಂಥರ ನೀವು ಕರಿಕಾಡಲ್ಲಿ ನೋಡಿದ್ರೆ ತುಂಬ ಅಗ್ರೆಸಿವ್ ಆಗಿತ್ತು, ಮತ್ತು ರೈಸ್ ಪಶುಗಳು ನೋಡಿದರೆ ರೆಟ್ರೋ ಫೀಲ್ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಒಂದು ರೆವಲ್ಯೂಷನರಿ, ಒಂದು ರಿವಲ್ಟ್ ಆಗುವಂಥ ಕ್ಯಾರೆಕ್ಟರ್ ಇದು. ಸ್ಟೋರಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಒಂದು ಪೋರ್ಷನಲ್ಲಿ ಕಾಣಿಸ್ಕೊಳ್ತೀನಿ. ಆದರೆ ಆ ಒಂದು ಪೋರ್ಷನ್ ಕಾಣಿಸ್ಕೊಂಡ್ರು ಮೂವಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಇದರ ಹೆಸರು ಓಡ್ತಾ ಇರುತ್ತೆ. ಹಾಗೆ ಆ ಕ್ಯಾರೆಕ್ಟರ್ ಏನು ಪವರ್ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನಾನು ಒಂದು ಸೀನಲ್ಲಿ ನೋಡಿದ್ರು ಇಡೀ ಮೂವಿಲಿ ನಾನು ನೆನಪಲ್ಲಿ ಇಟ್ಕೋತಾರೆ ಅಂತ. ಡೈರೆಕ್ಟರ್ ಅಂತ ಏನಿಲ್ಲ, ಅವ್ರು ಸಾಕಷ್ಟು ಮೂವಿಯಲ್ಲಿ ಅಸೋಸಿಯೇಟ್ ಮಾಡಿಕೊಂಡು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ಯಾವ ಡೈರೆಕ್ಟರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಸ್ಮೆಲ್ ಗೊತ್ತಿರಬೇಕು ಅವರಿಗೆ. ಹಾಗಾಗಿ ಅವ್ರು ಹೊಸಬ್ರಲ್ಲ, ಮೂವಿನ ಫಸ್ಟ್ ಟೈಮ್ ಮಾಡಿದ್ದಾರೆ. ಅವರು ಓನಾಗಿ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಹಾಗಾಗಿ ನಾನು ಹೊಸಬ್ರು ಅಂತ ಹೇಳಲ್ಲ, ಬಟ್ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಡೈರೆಕ್ಟರ್ನ ಡೆಬ್ಬಿ ಮೂವಿ ಅಷ್ಟೇ ಅದು, ಅಲ್ವಾ ಸರ್? ಖಂಡಿತ. ಯಾಕಂದರೆ ಅವರು ತಮಿಳ್ನಾಡಲ್ಲೂ ಸಾಕಷ್ಟು ವರ್ಕ್ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಮಲಯಾಳಂ ಮತ್ತು ಆರ್ಟಿಸ್ಟ್ ಕರ್ಕೊಂಡ್ಬಂದು ಕನ್ನಡ ಆರ್ಟಿಸ್ಟ್ ಕರ್ಕೊಂಡ್ಬಂದು ಅವ್ರನ್ನ ಮ್ಯಾನೇಜ್ ಮಾಡೋದು ಈಸಿ ಅಲ್ಲ. ಅವ್ರಿಗೆ ಆ ಒಂದು ಶಕ್ತಿ ಇರೋದ್ರಿಂದನೇ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಏನಿಲ್ಲ, ಮೂವಿ ತುಂಬ ಚೆನ್ನಾಗಿದೆ. ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ತುಂಬ ಕಾನ್ಫಿಡೆಂಟಲ್ಲಿ ಮಾತಾಡ್ತಿದ್ರು. ನಾನು ಕೇಳಿಸ್ಕೊತಿದ್ದೆ ಅವ್ರ ಮಾತನ್ನು. ಅದಲ್ಲದೆ ಸಾರ್ ಮೂವಿ ನೋಡಿಬಿಟ್ಟು ಕನ್ನಡದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಎಂಡ್ ಬರಬೇಕಾದ್ರೆ ಸಸ್ಪೆನ್ಸ್ ಥ್ರಿಲ್ಲರ್, ಆ ಮ್ಯೂಸಿಕ್ಕು ನಮ್ಮನ್ನು ಅಷ್ಟು ಆಂಟ್ ಮಾಡುತ್ತೆ ಅಂತ ಅವ್ರು ಹೇಳ್ತಿದ್ರು. ಸೊ ಇವ್ರ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಂಗೆ ನನಗೆ ಈ ಮೂವಿನ ಆದಷ್ಟು ಬೇಗ ನೋಡ್ಬೇಕಂತ ಅನ್ನಿಸ್ತಾ ಇದೆ. ಮೂವಿನ ಆದಷ್ಟು ಬೇಗ ಎಲ್ಲರೂ ನಾಡಿದ್ದು ಡೈರೆಕ್ಟ್ ಬಂದು ನೋಡಿ, ಲೇಟ್ ಆದರೂ ಇನ್ನೊಬ್ಬರು ರಿವ್ಯೂ ಹಾಕಿದಾಗ ಮೂವಿ ಚೆನ್ನಾಗಿದೆ ಅಂತ ಅನಿಸಿದಾಗ ಖಂಡಿತವಾಗಿ ಫ್ಯಾಮಿಲಿ ಸಮೇತ ಬಂದು ಮೂವಿ ನೋಡಿ. ಎಲ್ಲೂ ಕೂಡ ಆಭಾಸ ಆಗಲ್ಲ. ಯಾಕಂದರೆ ತುಂಬ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು. ಹಾಗಾಗಿ ನೀವು ಪಕ್ಕ ಎಂಜಾಯ್ ಮಾಡ್ತೀವಿ. ಸೇಮು ಕಾಪಿ ಕ್ಯಾಟು. ಯಾಕಂದರೆ ನಾನು ನೋಡಿರೋದ್ರಿಂದಾಗಿ ಕಾನ್ಫಿಡೆಂಟಲ್ಲಿ ಹೇಳ್ಬೋದು. ಬಟ್ ಎಲ್ಲೂ ನಾವು ರಿವೀಲ್ ಮಾಡೋ ಹಾಗಿಲ್ಲ. ಯಾಕಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮಾತ್ರಕ್ಕೆ ಅದು ಫಸ್ಟ್ ಶೋ ಆಗ್ತಿದ್ದಂಗೆ ಗೊತ್ತಾಗುತ್ತೆ ರಿವೀಲು. ಬಟ್ ಯಾರೇ ನೋಡಿದವರು ಕೂಡ ಅದು ಸಸ್ಪೆನ್ಸ್ ರಿವೀಲ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಒಂದು ಒಳ್ಳೆ ಚಿತ್ರನ ಥಿಯೇಟ್ರ್ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ರೆ ಬಹಳ ಉತ್ತಮ. OTT ಬರೋವರೆಗೂ ಕಾಯಕ್ಕೆ ಹೋಗಬೇಡಿ, ಅದೊಂದು ಹೇಳಬಲ್ಲೆ ನಾನು. ಒಂದು ನೀಟ್ ಚಿತ್ರನ ಒಂದು ಗೆಲ್ಲಿಸೋದು ಬಿಡೋದು ಜನರ ಕೈಯಲ್ಲಿದೆ. ಇನ್ನು ಒಳ್ಳೆ ಚಿತ್ರನ ಯಾವತ್ತೂ ಸೋಲ್ಬಾರ್ದು. ಆ ನಿಟ್ಟಿನಲ್ಲಿ ಯಾವತ್ತೂ ಜನ ಕೈಯೂ ಬಿಟ್ಟಿಲ್ಲ. ಒಳ್ಳೆ ಚಿತ್ರನ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ಜನಕ್ಕೆ ಇದೊಂದು ಪ್ರಾಮಿಸಿಂಗ್ ಚಿತ್ರ. ಮಾರ್ಚ್ 6ನೇ ತಾರೀಕು ಶೇಷ 2016 ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸಲ್ಲೇ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.